MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು BSF ಯೋಧನನ್ನ ಮರಳಿ ಹಸ್ತಾಂತರಿಸೋದಕ್ಕೆ ಪಾಕಿಸ್ತಾನ ಒಪ್ಪಿಲ್ಲ. ನೋಡಿ, PK ಸಾಹು ಅಂತೇಳಿ ಒಬ್ಬ BSF ಯೋಧ ಅಚಾನಕ್ ಆಗಿ ಬಾರ್ಡರ್ ಕ್ರಾಸ್ ಆಗಿದೆ. ಆತ ಪಾಕಿಸ್ತಾನದ ವಶದಲ್ಲಿದ್ದಾನೆ, ಪಾಕಿಸ್ತಾನ ಸೇನೆಯ ವಶದಲ್ಲಿ. 2 ದಿನದ ಹಿಂದೆ ಆಕಸ್ಮಿಕವಾಗಿ ಗಡಿರೇಖೆ ದಾಟಿದ್ದ. ಆತನನ್ನ ಹಿಡ್ಕೊಂಡಿದ್ದಾರೆ. ಈಗ ಅರೆಸ್ಟ್ ಮಾಡಿ ಅವರು ಸೇನೆಯ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಪಾಕ್ ಯೋಧರು PK ಸಾಹುನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪಾಕ್ ಪ್ರದೇಶದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ರೈತರ ಜೊತೆ ಗೊತ್ತಿಲ್ಲದೆ ಪಾಕ್ನೊಳಗಡೆ ಆತ ಪ್ರವೇಶ ಮಾಡಿದ್ದ. ಮಾತಾಡ್ತಾ ಆತನಿಗೆ ಗೊತ್ತಾಗಿಲ್ಲ, ಹೋಗಿದ್ದಾನೆ. ಈಗ ಯೋಧನ ಫೋಟೋ ಕೂಡ ಪಾಕ್ ಸೇನೆ ಬಿಡುಗಡೆ ಮಾಡಿದೆ. ಈ ಥರ ಒಬ್ಬ ಯೋಧನನ್ನು ನಾವು ವಶಕ್ಕೆ ಪಡೆದಿದ್ವಿ ಅಂತ. ರೇಂಜರ್ಗಳು ಬಾರದ ಕಾರಣ ನಿನ್ನೆ ಧ್ವಜ ಸಭೆ ನಡೆದಿಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ಆತನನ್ನು ಬಿಟ್ಟಿಲ್ಲ. ನೋಡಿ, PK ಸಿಂಗ್ ನೀವು ಫೋಟೋಲ್ಲಿ ನೋಡ್ತಾ ಇದ್ದೀರಿ. ಅವನನ್ನು ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೀವಿ ಅಂಥೇಳಿ ಪಾಕಿಸ್ತಾನ ಸೇನೆ ಕೂಡ ಹೇಳ್ಕೊಂಡಿದೆ. ಈಗ ಪಾಕಿಸ್ತಾನ ಸೇನೆ ವಶದಲ್ಲಿರುವಂಥ PK ಸಾಹು ಭಾರತೀಯ ಯೋಧ. ಈತ ಪಾಕಿಸ್ತಾನದ ಬಾರ್ಡರ್ನಲ್ಲಿ ರೈತರೇನು ಕೆಲಸ ಮಾಡ್ತಾಯಿದ್ರು, ಆ ಟೈಮ್ನಲ್ಲಿ ಅವ್ರ ಜೊತೆಗೆ ಮಾತನಾಡ್ತಾ ಹೋಗಿದ್ದಾನೆ. ಬಟ್ ಆ ಒಂದು ಗಡಿರೇಖೆ ದಾಟಿರುವಂಥದ್ದು ಆತನಿಗೂ ಕೂಡ ಗೊತ್ತಾಗಿಲ್ಲ. ತಕ್ಷಣಕ್ಕೆ PK ಸಾಹುವನ್ನು ವಶಕ್ಕೆ ಪಡೆದಿದ್ದಾರೆ. ಈಗ ಆತನನ್ನು ವಾಪಸ್ ಮರಳಿ ಭಾರತಕ್ಕೆ ಒಪ್ಪಿಸಿ ಅಂತ ಹೇಳಿದ್ರೆ ಪಾಕಿಸ್ತಾನ ಒಪ್ತಾ ಇಲ್ಲ. ಯಾಕಂದರೆ ನಿನ್ನೆಯೂ ಕೂಡ ಆ ಧ್ವಜಸಭೆ ಆಗಿಲ್ಲ. ಸೊ ಹಾಗಾಗಿ ಇನ್ನೂ ಕೂಡ PK ಸಾಹು ಪಾಕಿಸ್ತಾನ ಸೇನೆಯ ವಶದಲ್ಲೇ ಇದ್ದಾನೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿರುವಂಥ ಸಾಹು ಅವರ ಕುಟುಂಬ ಸರ್ಕಾರಕ್ಕೆ ಅಂಗಲಾಚ್ತಾ ಇದ್ದಾರೆ. ದಯವಿಟ್ಟು ಆತನನ್ನು ವಾಪಸ್ ಕರೆತರುವಲ್ಲಿ ಸಹಾಯ ಮಾಡಿ, ಸರ್ಕಾರ ಇದ್ರ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ರ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ. ಇನ್ನು ನರಮೇಧ ಮಾಡಿದವರಿಗೆ ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಈಗ ಕೊಡ್ತಾ ಇದೆ. ಭಾರತೀಯ ಸೇನೆಯಿಂದ 3 ಹಂತದ ಆಪರೇಷನ್ ನಡೆಯುತ್ತೆ. ಕಾಶ್ಮೀರದಲ್ಲಿ ನರಮೇಧ ಮಾಡಿದಂತಹ ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಸೇನೆ ಕೂಡ ಸಜ್ಜಾಗಿದೆ. ನೋಡಿ, 3 ಹಂತದ ಆಪರೇಷನ್. ಒಂದು, ಕಾಶ್ಮೀರದಲ್ಲಿರುವ ಪಾಕ್ ಉಗ್ರರ ವಿರುದ್ಧದ ಒಂದು ಕಾರ್ಯಾಚರಣೆ. 2ನೇದು ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಲ್ಲಿ ನುಸುಳುಕೋರರ ವಿರುದ್ಧದ ಕಾರ್ಯಾಚರಣೆ. ಇನ್ನೊಂದು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ಅಡಗುತಾಣಗಳ ಮೇಲೆ ನಡೆಯುವಂತಹ ಒಂದು ದಾಳಿ. ಸೊ ಹೀಗೆ 3 ವೇಯಲ್ಲಿ 3 ವಿಧದಲ್ಲಿ ಆಪರೇಷನ್ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇವೆ. ಸೊ 3 ಹಂತದ ಒಂದು ಆಪರೇಷನ್. ಸಹಜವಾಗಿ ಒಂದು ಕಾಶ್ಮೀರದಲ್ಲಿ ಯಾರು ಪಾಕ್ ಉಗ್ರರಿದ್ದಾರೆ, ಅಡಗಿಕೊಳ್ತಿದ್ದಾರೆ, ಅಂಥವ್ರ ವಿರುದ್ಧದ ಕಾರ್ಯಾಚರಣೆ. ಅಟ್ ದ ಸೇಮ್ ಟೈಮ್ ಅವ್ರುಗಳಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೋ, ಲೋಕಲಲ್ಲಿ ಯಾರಾದರೂ ಒಂದಷ್ಟು ಜನ ದುಡ್ಡು ತಗೊಂಡೋ ಅಥವಾ ಅವರ ಪ್ರೆಷರಿಗೆ ಈಲ್ಡ್ ಆಗಿಯೋ ಯಾವುದೋ ಒಂದು ಕಾರಣಕ್ಕಾಗಿ ಅವ್ರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು ಲಾಜಿಸ್ಟಿಕ್ ಸಪೋರ್ಟ್ ಆಗಿರ್ಬೋದು, ಅಥವಾ ಅವರು ಉಳ್ಕೊಳ್ಳೋದಕ್ಕೆ ಮನೆಗಳನ್ನು ಕೊಡುವಂಥದ್ದು, ಮನೆಯಲ್ಲಿ ಅವರಿಗೆ ಆಶ್ರಯವನ್ನು ನೀಡುವಂಥದ್ದು, ಅಥವಾ ಯಾವುದಾದ್ರೂ ಒಂದು ವೆಪನ್ಸನ್ನು ಅವರಿಗೆ ಸಪೋರ್ಟ್ ಮಾಡುವಂಥದ್ದು, ಕೊಡುವಂಥದ್ದು, ಇಂಥವು ಯಾರಾದರೂ ಇದ್ದರೆ ಅಂಥವ್ರ ಮೇಲೂ ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಅದು ಸೇನೆ ಮಾಡುವಂಥ ಒಂದು ಕಾರ್ಯಾಚರಣೆ. ಇನ್ನೊಂದು ಕಡೆ LOC ಲೈನ್ ಆಫ್ ಕಂಟ್ರೋಲ್ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿ ಯಾರೆಲ್ಲ ನುಸುಳುಕೋರರು ಇರ್ತಾರೆ ಅಂಥವ್ರನ್ನ ಅಲ್ಲಿ ತಡೆಯೋದು ಅಲ್ಲಿ ಕಾರ್ಯಾಚರಣೆ. ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ಉಗ್ರರ ಅಡಗುತಾಣಗಳ ಮೇಲೆ ನಡೆಯುವಂಥ ಒಂದು ಕಾರ್ಯಾಚರಣೆಗಳು. ಇನ್ನು ಉಗ್ರರ ವಿರುದ್ಧ ಸೇನೆಯ ಧರ್ಮ ಯುದ್ಧದ ಸಂದೇಶ ಈಗ ರವಾನೆಯಾಗಿದೆ. ಸೇನಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಸಂದರ್ಭದಲ್ಲಿ ಕೊಟ್ಟಂತಹ ಸಂದೇಶ ಇದು. ಕುರುಕ್ಷೇತ್ರದ ಫೋಟೋ, ಭಗವದ್ಗೀತೆಯ ಸಂದೇಶದ ಫೋಟೋವನ್ನು ಕೊಟ್ಟಿದ್ದಾರೆ. ಕುರುಕ್ಷೇತ್ರ ಫೋಟೋ ಮತ್ತು ಭಗವದ್ಗೀತೆ ಬೋರ್ಡ್ ಮುಂದೆ ಚರ್ಚೆ ಆಗಿದೆ. ಸೇನಾಧಿಕಾರಿಗಳ ಜೊತೆಗೆ ಸೇನಾ ಮುಖ್ಯಸ್ಥರು ಉಪೇಂದ್ರ ದ್ವಿವೇದಿಯವರು ಚರ್ಚೆ ಮಾಡಿರುವಂಥ ಫೋಟೋ ವೈರಲ್ ಆಗ್ತಾ ಇದೆ. ಸೇನಾಧಿಕಾರಿಗಳ ಜೊತೆಗೆ ಆಗಿರುವಂಥ ಒಂದು ಚರ್ಚೆ, ಆ ಸಂದರ್ಭದಲ್ಲಿ ಕುರುಕ್ಷೇತ್ರದ ಫೋಟೋ ಮತ್ತು ಭಗವದ್ಗೀತೆಯ ಸಂದೇಶ ಸಾರುವಂಥ ಒಂದು ಫೋಟೋ, ಅದರ ಮುಂದೆ ಆಗಿರುವಂಥ ಒಂದು ಚರ್ಚೆ. ಅಂದರೆ ರೀಸನ್ ಬಿಹೈಂಡ್ ಅಥವಾ ಇದರ ಒಂದು ಕಾರಣ ಏನಂತ ಹೇಳಿದ್ರೆ, ಹೇಗೆ ಒಂದು ಧರ್ಮ ಯುದ್ಧ ಅನ್ನುವಂಥದ್ದು ನಡೀತು, ಸೊ ಭಗವದ್ಗೀತೆಯಲ್ಲಿ ಏನು ಸಂದೇಶವನ್ನು ಸಾರಿದೆ, ಕುರುಕ್ಷೇತ್ರ ಯಾವ ರೀತಿ ನಡೀತು, ಆ ರೀತಿಯಾಗಿ ನಾವು ಕೂಡ ಈಗ ಯುದ್ಧಕ್ಕೆ ಸನ್ನದ್ಧವಾಗಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.